ತಾತಮ್ಮ ಅಕ್ಕಯ್ಯ ಲಚ್ಚಿ 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 ತಾನಾನಿ ಲಚ್ಚಿ ಏನಂತಂದ ಏನವ್ವ ಏನಕ್ಕದು ತಾತಮ್ಮ ಈಗ ಹಾಲು ಕುಡಿಯೋಕಿಲ್ವಾ ತಗೋ ತಾತಮ್ಮ ಲಚ್ಚಿ ನೀನ್ ಕಂಡ್ರೆ ದೇವ್ರ ಕಂಡಂಗೆ ಆಯ್ತವ್ವ. ನಾನ್ ಸಾಯೋ ಅಷ್ಟರಲ್ಲಿ ನಿನ್ ಮಕ್ಕ ನೋಡ್ತೀನೋ ಇಲ್ವೋ ಅಂತ ಭಯ ಆಗಿತ್ತು ಕಣವ್ವ. ಅಂತೂ ಬಂದ್ಬಿಟ್ಟಿಯಲ್ಲ ನನ್ ಕಂದ, ಅಂತೂ ಬಂದ್ಬಿಟ್ಟಿಯಲ್ಲ ನನ್ನವ್ವ. ನಾ ಹೇಳ್ದೆ ತಾನೆ ಲಚ್ಚಿ ಅಕ್ಕ ಬಂದೇ ಬರ್ತಾಳೆ ಅಂತ. ಗಿರಿ ತಕೋ ನಿಂಗೆ ಅಂತ ಸಿಹಿ ತಂದಿವಿ. ಲಚ್ಚಿ ಹೆಂಗಿದೀಯವ್ವ? ತುಂಬಾ ಚಂದಾಗಿದ್ದೀನಿ ತಾತಮ್ಮ. ಇರೋಕ್ಕೊಂದ್ ಮನೆ, ಆ ಮನೆಯಾಗ ಒಂದ್ ಕೆಲ್ಸ, ಆ ಮನೇಲಿರೋರೆಲ್ಲ ದ್ಯಾವ್ರಂತ ಮನುಷ್ಯರು. ತಾತಮ್ಮ ಆ ಮನೇಲಿ ನಂಗೊಂದು ಅಕ್ಕ ಸಿಕ್ಕೋಳೆ, ಒಡ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾಳೆ. ನಾನು ತುಂಬಾ ಅದೃಷ್ಟವಂತೆ ತಾತಮ್ಮ, ನೀನೇನು ಯೋಚನೆ ಮಾಡಬೇಡ. ಲಚ್ಚಿ ನೀನು ಪಟ್ನಕ್ಕೆ ಹೋದ್ಮ್ಯಾಕೆ ಒಂದು ಫೋನು ಇಲ್ಲ, ಒಂದು ಕಾಜ್ಗನೂ ಇಲ್ಲ. ನಂಗಂತೂ ಹುಚ್ಚಿಡೋದೊಂದೇ ಬಾಕಿ. ತಾತಮ್ಮ ಅಂತೂ ಲಚ್ಚಿ ಹಂಗವಳೆ ಎಲ್ಲವಳೆ, ಏಳ್ಳ ನಂಜುಂಡಿ ಅಂತ ದಿನಾ ಜೀವ ತಿಂತಾ ಇತ್ತು. ಅದಕ್ಕೆ ಕಣವ ತಡೆಯೋಕ್ಕಾಗಲಿಲ್ಲ, ನಾನುವೇ ಪಟ್ನಕ್ಕೆ ಬಂದಿದ್ದೆ. ನನ್ನ ದೃಷ್ಟಿಗೆ ಭಾವನೂ ಸಿಕ್ಕಿದ್ರು. ನಂಜುಂಡಿ ನಿಂಗೊಂದು ಮಾತು ಹೇಳ, ಅವರು ನನ್ನ ಪಾಲಿಗೆ ದ್ಯಾವ್ರು. ಅವ್ರ ಕೈಲಿ ಎಷ್ಟಾಯ್ತದೋ ಅಷ್ಟು ಸಹಾಯ ಮಾಡವ್ರೆ. ಅವ್ರು ಮಾಡಿದ ಸಹಾಯನ ಈ ಜನ್ಮದಾಗ ನಾವು ಮರಿಬಾರ್ದು. ತಿನ್ನೋ ಕೆಡೋ ತನ್ನ ಸಿಕ್ಕದೆ, ಇರೋಕೆ ಸೂರು ಸಿಕ್ಕದೆ ಅಂದರೆ ಅದಕ್ಕೆ ಅವರೇಯ ಕಾರಣ. ನಾವು ಸಾಯಗಂಟ ಅವ್ರ ಸಹಾಯ ಮರೆಯಂಗಿಲ್ಲ. ಹೊಳೆ ಎದ್ರಿಗೆ ನಿಂತು ಬಾಯರ್ಕೆಂತ ಹೊಳೆ ನೀರೆಲ್ಲ ಕುಡಿಯೋಕಾಯ್ತದ? ಬೊಕ್ಸೆ ನೀರು ಮಾತ್ರ ನಮ್ಮ ಪಾಲು. ಚಿ ನಿನ್ ಪಟ್ನಕ್ಕೆ ಹೋದ್ಮ್ಯಾಕೆ ಸ್ಯಾನೆ ಮಾತಾಡೋದು ಕಲ್ಕೊಂಡ್ಬಿಡ್ತೀಯ ಬಿಡು. ಇನ್ಮ್ಯಾಕೆ ನೀನಾಗ್ಲಿ ನಾನಾಗ್ಲಿ ಅವ್ರಿಗೆ ಯಾವತ್ತೂ ತೊಂದರೆ ಕೊಡಬಾರ್ದು. ಅವ್ರ ಪಾಡಿಗೆ ಅವ್ರು ನೆಮ್ಮದಿಯಾಗಿರ್ಲಿ. ನಂಗೆ ತುಂಬ ಹೊಟ್ಟೆ ಹಸಿತದೆ. ಅಯ್ಯೋ ಏನಪ್ಪ ಮಾಡಲಿ ಲಚ್ಚಿ, ಎಲ್ರೂ ಲಗ್ನಕ್ಕೆ ಹೋಗೋರೆ ಕಣವ. ಅಟ್ಟಿಯಾಗೆ ತಂಗ್ಳನ ಬಿಟ್ಟರೆ ಬೇರೆ ಏನೂ ಇಲ್ಲ. ನಿಮ್ಮ ಬರೋ ಖುಷಿಗೆ ಒತ್ತಾರೆಯಿಂದ ನಾವು ಏನು ತಿನ್ಕೊಂಡಿಲ್ಲ ಕಣವ, ನಿಮ್ಮ ಬರೋದನ್ನೇ ಕಾಯ್ಕೊಂಡಿದ್ವಿ. ತಂಗ್ಳನ್ನ ಅಂದಲ್ಲ, ಅದಕ್ಕಿಂತ ಇನ್ನೇನು ಬೇಕು? ವಸೀರು, ಅದಕ್ಕೆ ಒಗ್ಗರಣೆ ಹಾಕ್ತತ್ತೀನಿ, ಎಲ್ಲರೂ ಒಟ್ಟಿಗೆ ತಿನ್ನುವ. ಅಮ್ಮ ನಿನ್ನ ಮೊಮ್ಮಗಳು ಬಂದಾಯ್ತು. ಲಚ್ಚಿ ಸಂದಕವಳೆ, ಅದ್ಯಾವ್ರು ಅವಳಿಗೊಂದು ದಾರಿ ತೋರ್ಸವ್ನಿ. ಇನ್ಮ್ಯಾಕಾದ್ರೂ ನೀನು ಆರಾಮಾಗಿ ಖುಷಿಯಾಗಿ ನಗ್ನಾಗ್ತಾ ಇರು. ನೀನು ಯೋಚನೆ ಮಾಡ್ಕೊಂಡಿರ್ಬೇಡ ಯಾವಾಗ್ಲೂ. ಹ್ಞೂ ಕಡ್ಲ,
ಅವಳು ಅದೃಷ್ಟ ಲಕ್ಷ್ಮಿ ಕಟ್ಲ. ಅವಳು ಎಲ್ಲೇ ಇದ್ರು ಯಾವತ್ತೂ ಚೆಂದಾಕಿರ್ತಾಳೆ. ನಂಗೆ ಗೊತ್ತು ಕಲ್ಲ. ತಮ್ಮಯ್ಯ ಇದ್ಯಾಕಲ್ಲ ಲಗ್ನಕ್ಕೆ ಹೋಗೋದ್ ಬಿಟ್ಟು ವಾಪಸ್ಸು ನಮ್ಮಟ್ಟಿ ಕಡೆಗೆ ಗಾಡಿ ತಿರುಗಿಸ್ತಿದ್ಯಾ? ಅಟ್ಟಿ ಬರಗಂಟ ವಸಿ ಸುಮ್ಕಿರು. ಒಟ್ಟಿಗೆ ಹೋದ್ಮೇಲೆ ನಿಂಗೆ ಗೊತ್ತಾಯ್ತದೆ. ಸರಿ ಹೋಯ್ತು. ಒಟ್ಟಿಗೆ ಹೋಗಿ ವಾಪಸ್ ಹೋಗೋಷ್ಟ್ರಲ್ಲಿ ಲಗ್ನನೂ ಮುಗ್ದೋಗಿರ್ತದೆ, ಊಟವೂ ಮುಗ್ದೋಗಿರ್ತದೆ. ಅಟ್ಟೆಯ ಲಗ್ನದ ಮಲೆಲ್ಲ ತಿಂಡಿ ತಿನ್ನೋದು ಅಂತ ಅಟ್ಟಿಲಿ ಏನು ಮಾಡಿಲ್ಲ, ಬರೀ ತಂಗ್ಲನ್ನ ಮಾತ್ರ ಇರೋದು. ನಾವ್ ಹೋಗೋ ಅಷ್ಟ್ರಲ್ಲಿ ಅದನ್ನು ಬರ್ದ್ ಬಾಯಿಗೆ ಹಾಕೊಂಡಿರ್ತಾರೋ ಏನೋ. ಅಯ್ಯ, ಈ ಉಣ್ಣೋದು ತಿನ್ನೋದು ಮಾತಾಡೋದು ಬಿಟ್ಬಿಟ್ಟು ವಸಿ ಸುಮ್ಕಿರ್ತೀರಾ? ಈ ಗಿರಿ ಎಲ್ಲೋದ? ಗಿರಿ ಗಿರಿ ಬಂದೆ ಕಣಕ್ಕ. ಲಚ್ಚಿಕ್ಕ ನೋಡು, ಬಾವ ನೀನು ಮದ್ವೆ ಆಗ್ತಿರೋ ಫೋಟೋ ಸಂದಾಗೈತೆ. ಎಲ್ಲೇ ಖುಷಿ, ನಾನು ನೋಡ್ತೀನಿ ಹೊಸಿ. ಅಯ್ಯವ್ವಿ ಅಯ್ಯವ್ವಿ ಅವ್ವಿ, ನನ್ನ ಕಣ್ಣೇ ಬೀಳೋ ಹಂಗೈತಲ್ಲವಾ. ದೃಷ್ಟಿ ತಾಕ್ಬಿಡ್ತೈತೆ ಇದಕ್ಕೆ. ಅಯ್ಯೋ ಚಿನ್ನ. ನಂಗೆ ಲಚ್ಚಿ, ನೀನ್ ಅಟ್ಟಿಯಾಗಿದ್ರೆ ಕೆಲ್ಸ ಆಗದೆ ಗೊತ್ತಾಯ್ಕಿಲ್ಲ. ಏಟ್ ಬಿರಿನ್ ಮಾಡ್ಬಿಟ್ಟಿದೆ ನೋಡು ತಿಂಡಿಯಾ. ಏ ಒಗ್ಗರಣೆ ಹಾಕದ್ ಏನ್ ದೊಡ್ಡ ಕೆಲ್ಸ ನಂಜುಂಡಿ. ಒಳಗವಳ ಒಳಗಿದ್ದಾಳೆ. ನೀನ್ ನಡಿ. ತಮ್ಮಯ್ಯ ಏನು ಅಂತ ಹೊಸಿ ನಮಗೂ ಹೇಳಲ್ಲ. ಅದೇನ್ ಹೇಳು ಮಾವಯ್ಯ, ನಂಗಂತೂ ತಲೆ ಕೆಟ್ಟ ಕೆರಾಗೋಗದೆ. ಹೇಳೋದೇನ್ ಬಂತು, ಅಟ್ಟಿ ಒಳಗ್ ನಡೀರಿ, ನಿಮ್ಗೆ ಗೊತ್ತಾಯ್ತದೆ. ಅಕ್ಕ, ನಿನ್ನ ಮುದ್ದಿನ ಮಗಳು ಲಚ್ಚಿ ತವ್ರ ಮನೆಗೆ ವಾಪಸ್ ಬಂದವಳೆ. ಲಚ್ಚಿ, ತಾತಮ್ಮಂಗಾಯ್ತು ಗಿರಿಗಾಯ್ತು, ಈ ಅಣ್ಣ ಹಿಂಗ್ ತುತ್ತು ಕೊಡಕ್ಕಿಲ್ವಾ? ಏ ನಂಜುಂಡಿ, ಅದ್ಯಾಕ ಹಂಗಾಡಿಯ? ತಗೋ. ಅಜ್ಜಿ, ಬಂದಾಗ್ಲೇ ಹಸಿವು ಅಂತಿದ್ದೆ. ತತ್ತ, ನಾನೇ ನಿನಗೆ ತಿನ್ನಿಸ್ತೀನಿ. ನಂದು ನಾಯಿ ಮೂಗು ಒತ್ತರನೇ ವಾಸನೆ ಬಡಿತು. ಅದಕ್ಕೆಯ ಅಟ್ಟಿನಾಗೆ ನಮ್ಮ ಆಳ್ನ ಬಿಟ್ಟಿದ್ದೆ. ಒತ್ತರನೇ ಇವರಿಬ್ರು ಲಗ್ನಕ್ಕೆ ಬರೋಕ್ಕಿಲ್ಲ ಅಂದಾಗ್ಲೇ ಈ ಅಟ್ಟಿನಾಗ ಏನೋ ನಡೀತದೆ ಅನ್ಕಂಡಂಗೆ ಆಗದೆ. ಅಕ್ಕ, ಹೋಗು, ನಿನ್ನ ಮುದ್ದಿನ ಮಗಳನ್ನ ಬಾಚಿ ತೆಪ್ಕೊಂಡು ತಲೆ ಸವರಿ ಮುತ್ತಿಕ್ಕಿ ಚಂದಾಗಿದ್ಯಾ ಅಂತ ಕೇಳೋದು. ಏ ಮುದುಕಿ, ಮಣ್ಣು ಹಾಕ್ಬೇಕಾದ್ರ ಬಾಯಿಗೆ ಅನ್ನ ಹಾಕ್ತಿದ್ಯಲೇ, ನಿನ್ ಕೈಗೆ ನಾಗರಾವ್ ಕಡಿಯ ಸತ್ಯವೈತಿಂದ ಬಿದ್ಕೊಂಡಿದೆ. ಮೊಮ್ಮಗಳು ನೋಡಿದ ತಕ್ಷಣ ಎದ್ ಕುತ್ಕೊಂಡ್ಬಿಟ್ಟಿಯಾ? ಮುದುಕಿ ಸತ್ತೋಯ್ತಾಳೆ, ತಗೊಂಡೋಗಿ ಊಟ ಹಾಕೋಣಂತ ನಾನ್ ಕಾಯ್ತೀನಿ, ನೀನ್ ನೋಡಿದ್ರೆ ಗುಂಡ್ಕಲ್ಲಂಗ್ ಕೂತಿದ್ಯಾ.
ನನ್ನ ಅಟ್ಟಿಯಾಗೆ ಒಂದೇ ಒಂದು ಅಗುಳ್ ತಿನ್ನಕ್ಕೂ ಏಕ್ತೇ ಇಲ್ಲ ಯಾವ್ದ್ರ ಗುಟ್ಟವಳಿಗೆ. ಅಲ್ಲ ಕಣೆ ಚಿನಾರಿ, ನಾನಿಲ್ಲಿದಾಗ ನನ್ನಟ್ಟಿಗೆ ಬೀದಿ ನಾಯಿ ನುಗ್ದಾಗ ನುಗ್ಗಿ ನಡು ಮನೆಯಲ್ಲಿ ನಿಂತಿದ್ಯಲ್ಲ, ನಾಚಿಕೆ ಆಗತ್ತಿಲ್ಲ ನಿನ್ಗೆ? ಏಯ್, ನಾಚಿಕೆ ಇಲ್ದೆ ನಾಯಿ ಹಂಗ್ ಬೊಗಳ್ತಾ ಇರೋಳು ನೀನು. ನೀನ್ ತಿಂತಾ ಇರೋದು ಇವಳನ್ನ, ನೀನ್ ನಿಂತಿರೋ ಅಟ್ಟಿ ಇವಳದ ಕಡೆ, ಅದನ್ನ ನೆನ್ಪಿಟ್ಕೋಬೇಕಾದವಳು ನೀನು. ಏ ಮುದ್ಕಿ, ನೀನ್ ಒಂದೇ ಒಂದ್ ಮಾತು ನಿನ್ ಬಾಯಿಂದ ಹೊರಗ್ ಬಂತು ಅಂದ್ರೆ ನಿನ್ ಮೆಟ್ಟ ಹೆಚ್ಚಿಗೆ ಕೊಂದು ಬಿಡ್ತೀನಿ. ಈ ನಿನ್ ಮೊಮ್ಮಗಳು 100 ಜನದ ಮುಂದೆ ಏನೇನ್ ಮಾಡ್ಕೊಂತ ಮರ್ತೋಯ್ತ ನಿಂಗೆ? ಈ ಊರ್ನಾಗೆ ರಾಜನಾಗೆ ಎದೆ ಉಬ್ಬಿಸ್ಕೊಂಡು ನಡೀತಿದ್ದ ನನ್ ತಮ್ಮಯ್ಯ, ಅವನನ್ನೇ ತಲೆ ತಗ್ಸಂಗ್ ಮಾಡ್ಬಿಟ್ಲಲ್ಲ ಇವಳು. ನೆನಪಿಲ್ವ ನಿನಗೆ? ಯಾವನೋ ಗುತ್ತುಗೋರಿ ಇಲ್ದಿದವ್ರು ಕಟ್ಕೊಂಡು ಹೋದ್ನಲ್ಲ, ಮತ್ತೆ ಯಾಕೆ ವಾಪಸ್ ಬಂದ್ ಇಲ್ಲಿಗೆ? ಹೋಗ್ಬಿಡ್ಬೇಕಿತ್ತ ಹಂಗೆ ಕಣ್ಣಂಗ್ ಮರೆಯಾಗೆ. ನಿನಗೆ ನಿನ್ ಮೊಮ್ಮಗಳಿಗೆ ನಿನ್ ಮೊಮ್ಮಗನಿಗೆ ಮಾನ ಮರವಾದೆ ಅನ್ನೋದೇನಾದ್ರು ಆಯ್ತಾ? ಇವಳು ಮಖ ನೋಡ್ತಿದ್ರೆ ನನ್ ಮೈಯೆಲ್ಲ ಹತ್ಕೊಂಡು ಉರಿತದೆ. ಅವತ್ತು ಊರವ್ರ ಮುಂದೆ ಆದ ಅವಮಾನನೇ ನೆನೆಸ್ಕೊಂಡ್ರೆ ಇಲ್ಲೇ ಉದ್ದು ತಾಂಡ ಸೇರ್ಬಿಡುವ ಅನಿಸ್ತದೆ. ಅವ್ವ, ಪಾಪ ಮಾಡ್ಕೋಬೇಡ, ಸಮಾಧಾನ ಮಾಡ್ಕೊಳವ. ಲಚ್ಚಿ ನಮ್ಮಟ್ಟಿಯಾಗಿ ಇರಕ್ ಬಂದಿಲ್ಲ, ಹೊಂಟೋಯ್ತಾಳೆ. ಲೇ, ಇವಳು ಇರ್ತೀನಿ ಎಂದು ಇರಿಸ್ಕೊಳ್ಳೋರು ಯಾರಲ್ಲ? ಮರ್ವಾದೆಯಿಂದ ನನ್ನ ಕಣ್ಣದಿಂದ ಹೊಂಟೋದ್ರೆ ಬದುಕ್ತಾಳೆ, ಇಲ್ಲ ಅಂದ್ರೆ ಸುಮ್ಕಿರ್ಲ ಮಗನೇ. ಈ ಪಾಪಿ ಮುಂಡೆ ಕೊದ್ದು ನೀನ್ ಯಾಕ್ಲ ಕೊಲೆಗಾರ ಆದಿಯ? ಅವತ್ ಯಾವನ್ ಕೈನಲ್ಲೋ ತಾಲಿ ಕಟ್ಟಿಸ್ಕೊಂಡ್ಲ ಅವತ್ಕೆ ನಮ್ಮೆಲ್ಲ ಪಾಲ್ಗೂ ಸತ್ತೋದ್ಲಿ ಇವಳು. ಅವ್ವ, ನಂದೇ ತಪ್ಪು ಕಣವ್ವ. ನನ್ನ ತಪ್ಪನ ನಿನ್ನ ಮಗಳ್ದು ಅನ್ಕೊಂಡು ನಿನ್ನ ಮಡ್ಲಿಗೆ ಹಾಕೊಳ್ಳವ. ನಿನ್ನ ಕಾಲಿಡಿ. ನೀನ್ ದರಿದ್ರ ಕೈಯಿಂದ ನನ್ನನ್ನು ಮುಟ್ಬೇಡ. ನನ್ ಕಾಲ್ ಮುಟ್ಟ ಏಕ್ತೇನೋ ನಿನ್ಗಿಲ್ಲ. ಏಯ್, ನಾನಾಗ್ಲೇ ಹೇಳಿಲ್ಲ ನಿಂಗೇನ್ ಕಿವುಡ? ಕತ್ತೆ ತರ ನಿಂತಿದ್ಯಲ್ಲ, ತೊಲಗು ಅಂದ್ರೆ ತೊಲಗಬೇಕು, ಇಲ್ಲ ಅಂದ್ರೆ ನಾನೇ ಕತ್ತಿಡ್ದು ಹೊಟ್ಟಿ ನಾಚಿ ತಳ್ಬಿಡ್ತೀನಿ. ಏ ಬಸ್ವ, ಇವಳು ಮೈಯಾಗ ಹರಿತಾ ಇರೋ ರಕ್ತ ನಿಮ್ಮ ಅಪ್ಪಂದೇ ಕಡ್ಲ, ನಿನ್ ಮೈಯಾಗ ಹರಿತಾ ಇರೋ ರಕ್ತನು ನನ್ನ ಮಗಂದೇ ಕಡ್ಲ. ರಕ್ತ ಸಂಬಂಧಕ್ಕೆ ಬೆಲೆನೇ ಇಲ್ವೇ ಇಡ್ಲ. ಆ ಶಿವ ನಿನಗೆ ಯಾಕ್ಲ ಕರುಣೆನೇ ಕೊಟ್ಟಿಲ್ಲ. ಏ ಮುದ್ಕಿ, ನಿನ್ ಮಗ ಕೊನೆಗಾಲದಲ್ಲಿ ಎಂತ ಖನಂದಾರಿ ಕೆಲಸ ಮಾಡ್ದಂತ ಊರ್ ಜನಕ್ಕೆ ಎಲ್ಲರಿಗೂ ಗೊತ್ತದೆ. ಈ ಆದರ್ ಗುಟ್ಟೋಳ್ ಜೊತೆ ನನ್ ಮಗಳಂತ ರಕ್ತ ಸಂಬಂಧ, ರಕ್ತ ಸಂಬಂಧವಂತೆ ರಕ್ತ ಸಂಬಂಧ ಹಂಗ ಹೇಳಕ್ ನಾಚಿಕೆ ಹಾಕಿಲ್ವ ನಿನಗೆ? 10 ಜನನ್ ಕರ್ದ್ ಕೇಳು, ನಿನ್ ಮಗ ಮಾಡಿ ಸರಿಯ ತೆಪ್ಪ ಅಂತ ಹೇಳ್ತಾರೆ. ಆ ಹಳೆ ಕತೆ ನಿಲ್ಸವ್ವ, ಈ ಹೊಸ ಕತೆಗೆ ನಾವು ಮೊದಲು ಗತಿ ಕಾಣಿಸ್ಬೇಕು. ಏನೋ ಪಾಪ ತಾಯಿಲಿ ತಬ್ಲಿ ಅಂತ 4 ದಿನ ಅನ್ನ ಹಾಕಿದಕ್ಕೆ ನನ್ ತಮ್ಮನ್ ಮಾನ ಮರವಾದನೆ ಕಳೆದು ಬೀದಿಗೆ ತಂದ್ಬಿಟ್ಲು. ಕಿಂಚೋಡಿ ಈ ಅಟ್ಟೆ ಆಗಿದ್ರೆ ನಾನೇ ಅಟ್ಟೆ ಆಗಿರಕ್ಕಿಲ್ಲ. ನನ್ಗೆ ಯಾರು ಗತಿ ಇಲ್ಲ ಅನ್ಕೊಂಡಿದ್ದೀರಾ? ಅವ್ವ, ನೀನೇಗ ಹೋಯ್ತೀಯಾ? ಇದು ನಿನ್ನಟ್ಟಿ, ಹೋಗ್ಬೇಕಾಗಿರೋಳು ಅವಳು. ಏಯ್, ನೀನಾಗ್ ನೀನೇ ಹೊಂಟೋಯ್ತೀಯಾ ಇಲ್ಲ ಒದ್ದು ಹೊರಗಾಗ್ಲಾ? ಅವ್ವ, ನೀನ್ ಎಲ್ಗ ಹೋಯ್ತೀಯಾ? ಹೇಳದ್ನಲ್ಲ, ಈ ಅಟ್ಟಿಯಾಗಿ ಇವಳಿರ್ಬೇಕು ಇಲ್ಲ ನಾನಿರ್ಬೇಕು ಅಂತ. ಈ ಅಟ್ಟಿಯಾಗಿ ಇವಳಿದ್ರೆ ನಾನಿರಕ್ಕಿಲ್ಲ. ಈ ಅಟ್ಟಿಯಾಗಿ ನಾವೇನಿ ನುಡ್ದಿದ್ದೆ ನಡಿಬೇಕು. ಯಾರು ಎಲ್ಗೂ ಹೋಗೋದು ಬೇಡ, ನಾನೇ ಹೋಯ್ತೀನಿ. ನಂಜುಂಡಿ, ತಾತಮ್ಮನ್ ಚೆನ್ನಾಗಿ ನೋಡ್ಕೊ, ನಾನು ಎಲ್ಲೋ ಹೆಂಗೋ ಬದುಕೋತೀನಿ.
ತಾತ ಬೆಂಗಳೂರಿಗೆ ಬಸ್ ಯಾವಾಗ ಬರ್ತದೆ? ಕೊನೆ ಬಸ್ ಹೊರಟೋಯ್ತಮ್ಮ ಬೆಳಿಗ್ಗೆನೆ. ಹೌದಾ? ಇದಾ ನೋಡಮ್ಮ, ಇದು ಚೆನ್ನಾಗಿಲ್ಲಮ್ಮ. ಚೆನ್ನಾಗಿದೆನಾ? ಅಮ್ಮ ಇದ್ ನೋಡಮ್ಮ, ಇದು ಚೆನ್ನಾಗಿದೆ. ಬೇಡ ಕಣೆ. ಅಮ್ಮ ಏನಿದು ಆಗ್ಲೇ ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಸೆಲೆಕ್ಷನ್ ನಡೀತಿದೆ? ಚಂದು ನೋಡ್ ಚಂದು, ಇದು ಹೇಗಿದೆ ಅಂತ. ವಾವ್, ಯಾರು ಸೆಲೆಕ್ಟ್ ಮಾಡಿದ್ದು? ಕುಂದತೆನಾ? ಅಯ್ಯೋ ನಾನಲ್ಲಪ್ಪ, ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದು ಅಮ್ಮ. ನಾವು ಕಾರ್ಡ್ ಸೆಲೆಕ್ಟ್ ಮಾಡೋದಕ್ಕೆ ಅಮ್ಮ ಅವಕಾಶನೇ ಕೊಡ್ತಾ ಇಲ್ಲ. ಕಾರ್ಡ್ ಸೆಲೆಕ್ಟ್ ಮಾಡ್ರಿ ಅಂದ್ರೆ ಅದೆಷ್ಟು ಇದೆಷ್ಟು ಅಂತ ಕೇಳ್ತಾರೆ. ಅದಕ್ಕೆ ನಾನೇ ಸೆಲೆಕ್ಟ್ ಮಾಡಿದ್ದು. ಹೇಗಿದೆ? ಆ ಅಂಗಡಿಲಿ ಇದಕ್ಕಿಂತ ಒಳ್ಳೆ ರೇಟಿಂಗ್ ಕಾರ್ಡೇ ಇರಲಿಲ್ಲ. ಇದಕ್ಕಿಂತ ಸುಂದರವಾಗಿರೋ ಕಾರ್ಡು ಇರ್ಲಿಲ್ಲ. ಬಾಬಾ ಬಾಬಾ ಬಾಬಾ. ಏಯ್, ಯಾರಯ್ಯ ನೀನು? ಹೇಳ್ದೆ ಮನೆ ಒಳಗೆ ಯಾಕೆ ಬಂದೆ? ಇಲ್ಲೇನು ಕೆಲಸ ನಿನ್ಗೆ? ಬಾಬಾ ಎಲ್ಲ ಮುಗ್ದೋಯ್ತು ಬಾಬಾ, ಎಲ್ಲ ಮುಗ್ದೋಯ್ತು. ಹೇಳಕ್ಕಿನ್ನೇನು ಉಳ್ಕೊಂಡಿಲ್ಲ. ಅವಳ ಜೊತೆಯಾಗಿರೋ ಅದೃಷ್ಟನ ನಾವ್ ಯಾರು ಕೇಳ್ಕೊಂಡ್ ಬರ್ಲಿಲ್ಲ ಬಾಬಾ, ಯಾರು ಕೇಳ್ಕೊಂಡ್ ಬರ್ಲಿಲ್ಲ. ಏಯ್, ಅದೇನ್ ತಲ್ಕೆಂಟ ಅವತಾರ ಮಾತಾಡ್ತಿದ್ಯಲ್ಲ? ಬಾವ ಅಂತೆ ಬಾವ. ಚಂದನ್ನ ಬಾವನಕ್ಕೆ ನಿನ್ ತಂಗಿ ಕೊಟ್ಟು ಮದುವೆ ಮಾಡಿದ್ಯಾ ಚಂದನ್ಗೆ? ಮರ್ಯಾದೆಯಿಂದ ಏನು ಮಾತಾಡ್ದೆ ಹೊರಗೋಗ್ತೀಯೋ ಇಲ್ಲ ಒದ್ದು ಹೊರಗಾಕ್ಲೋ? ಬಾಬಾ ಎಳ್ಳಿ ಮನೆ ಬಿಟ್ಟು ಹೋಗು ನಂಜುಂಡಿ ಅಂತ ಹೊಂಟೋಯ್ತೀನಿ. ಬಾಬಾ ಬಾಬಾ ಲಚ್ಚಿ ಸತ್ತೋದ್ಲು ಬಾಬಾ. ಲಚ್ಚಿ ನಮ್ ಪಾಲ್ಗಿಲ್ಲ ಬಾಬಾ. ದ್ಯಾವ್ರ ಪಾದ ಸೇರ್ಕೊಂಡ್ಬಿಟ್ಲು ಬಾಬಾ, ದ್ಯಾವ್ರ ಪಾದ ಸೇರ್ಕೊಂಡ್ಬಿಟ್ಲು. ಲಚ್ಚಿ